ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಇಂದಿನ ಜ್ಞಾನದ ಮುಖ್ಯ ವಿಷಯವೇನೆಂದರೆ ಶಿವತಂದೆ ಮತ್ತು ಬ್ರಹ್ಮತಂದೆಯ ಸಂಬಂಧ. ಶಿವತಂದೆಯು ಬ್ರಹ್ಮತಂದೆಯ ಶರೀರವನ್ನು ಆಧಾರವಾಗಿ ಪಡೆದು ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ಇಬ್ಬರ ಪಾತ್ರವು ಒಂದಕ್ಕೊಂದು ಬೆಸೆದುಕೊಂಡಿದೆ. ಇದರಲ್ಲಿ ನಮಗೆ ಯಾವುದೇ ಸಂಶಯವಿರಬಾರದು. ಶಿವತಂದೆ ಮತ್ತು ಬ್ರಹ್ಮತಂದೆಯ ರಥ. ಶಿವತಂದೆಯು ಅಶರೀರಿ. ಅವರು ಜ್ಞಾನ ನೀಡಲು ಈ ಭೂಮಿಗೆ ಬಂದಾಗ ಬ್ರಹ್ಮತಂದೆಯ ಶರೀರವನ್ನು ರಥವನ್ನು ಬಳಸುತ್ತಾರೆ. ಸ್ಥಾನ. ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿದೆ. ಶಿವತಂದೆಯು ಸಹ ಬ್ರಹ್ಮತಂದೆಯ ಭ್ರುಕುಟಿಯ ಮಧ್ಯದಲ್ಲೇ ಕುಳಿತು ಜ್ಞಾನ ನೀಡುತ್ತಾರೆ. ಎಚ್ಚರಿಕೆ. ನಾವು ಬ್ರಹ್ಮನನ್ನು ನಂಬುವುದಿಲ್ಲ, ಕೇವಲ ಶಿವನನ್ನು ನಂಬುತ್ತೇವೆ ಎನ್ನುವವರು ಜ್ಞಾನದ ಗುಟ್ಟನ್ನು ಅರಿಯದವರು. ಶಿವತಂದೆ ಬ್ರಹ್ಮನ ಮುಖಾಂತರವೇ ನಮಗೆ ರಾಜಯೋಗ ಕಲಿಸುವುದು. ಜೀವಘಾತ ಮಹಾಪಾಪ. ದುಃಖದಿಂದ ಮುಕ್ತರಾಗಲು ಮನುಷ್ಯರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆದರೆ ಬಾಬಾರವರು ಹೇಳುತ್ತಾರೆ, ಶರೀರ ಬಿಡುವುದರಿಂದ ದುಃಖ ಕೊನೆಯಾಗುವುದಿಲ್ಲ, ಬದಲಿಗೆ ಮಹಾಪಾಪದ ಹೊರೆ ಹೆಚ್ಚಾಗುತ್ತದೆ. ದುಃಖದಿಂದ ಮುಕ್ತಿಯನ್ನು ಕೇವಲ ಪರಮಾತ್ಮನ ನೆನಪಿನಿಂದ ಮಾತ್ರ ಪಡೆಯಲು ಸಾಧ್ಯ. ಇದು ಅಪಾರ ದುಃಖದ ಪ್ರಪಂಚ. ಆದರೆ ಸತ್ಯುಗವು ಅಪಾರ ಸುಖದ ಪ್ರಪಂಚವಾಗಿದೆ. ಮಾಯೆಯ ಪ್ರಭಾವ ಮತ್ತು ದೈವಿ ಚಲನೆ. ಮಾಯೆಯು ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಎಂದರೆ ಚೆನ್ನಾಗಿ ಜ್ಞಾನದಲ್ಲಿರುವವರ ಬುದ್ಧಿಯನ್ನು ಒಮ್ಮೆಲೆ ತಿರುಗಿಸಿಬಿಡುತ್ತದೆ. ಪಂಡಿತನ ಕಥೆ ಬೇರೆಯವರಿಗೆ ದಾರಿ ತೋರಿಸಿ ತಾನು ಸಿಕ್ಕಿ ಬೀಳುವ ಪಂಡಿತನಂತೆ ಆಗಬಾರದು. ನಾವು ಏನು ಹೇಳುತ್ತೇವೆ ಅದನ್ನು ಮೊದಲು ನಮ್ಮ ಜೀವನದಲ್ಲಿ ಧಾರಣೆ ಮಾಡಬೇಕು. ಮುಟ್ಟಿದರೆ ಮುನಿ. ಸಣ್ಣ ಸಣ್ಣ ವಿಷಯಕ್ಕೆ ಬೇಸರ ಮಾಡಿಕೊಂಡು ಜ್ಞಾನ ಬಿಡುವವರು 5ನೇ ಅಂತಸ್ತಿನಿಂದ ಬಿದ್ದಂತೆ. ಅವರು ತಮ್ಮ ಆತ್ಮಿಕ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾರೆ. ಲಕ್ಷ್ಯ. ನಾವು ದೇವತೆಗಳಂತೆ ಸರ್ವಗುಣ ಸಂಪನ್ನರಾಗಬೇಕು. ವಿನಾಶ ಮತ್ತು ಕರ್ಮಾತೀತ ಸ್ಥಿತಿ. ಪ್ರಪಂಚದಲ್ಲಿ ಈಗ ಹಾಹಾಕಾರ ನಡೆಯುತ್ತಿದೆ. ಮುಂದೆ ಜಯ ಜಯಕಾರವಾಗುವುದು. ವಿನಾಶವು ಸನ್ಮುಖದಲ್ಲಿದೆ. ಹಳೆಯ ಪ್ರಪಂಚ ಸಮಾಪ್ತಿಯಾದಾಗ ಕೇವಲ ಒಂದು ಅವಿನಾಶಿ ಖಂಡ ಭಾರತ ಉಳಿಯುತ್ತದೆ. ನಮ್ಮ ಸ್ಥಿತಿ ಎಷ್ಟೊಂದು ಬಲಿಷ್ಠವಾಗಬೇಕೆಂದರೆ ನಮ್ಮ ಯೋಗ ಬಲದಿಂದ ಇತರರು ಆಕರ್ಷಿತರಾಗಬೇಕು. ಧಾರಣೆಗಾಗಿ ಮುಖ್ಯಾಂಶಗಳು. ಸೇವೆ ಮತ್ತು ಧಾರಣೆ. ಅನ್ಯರಿಗೆ ಜ್ಞಾನ ತಿಳಿಸುವ ಮೊದಲು ಸ್ವಯಂವನ್ನು ಅದನ್ನು ಪಾಲಿಸಬೇಕು. ಸುಳ್ಳು ಪಂಡಿತರಾಗಬಾರ್ದು. ದೇಹಾಭಿಮಾನ ತ್ಯಾಗ. ಎಲ್ಲ ಬಂಧನಗಳಿಂದಗಿಂತ ಅದು ದೊಡ್ಡದು ದೇಹಾಭಿಮಾನ. ಇದರಿಂದ ಮುಕ್ತರಾದರೆ ಜೀವನ್ಮುಕ್ತ ಸ್ಥಿತಿಯ ಅನುಭವವಾಗುತ್ತದೆ. ಕಂಬೈನ್ಡ್ ರೂಪ. ನಾನು ಮತ್ತು ಬಾಬಾ ಸದಾ ಜೊತೆಯಲ್ಲಿದ್ದೇವೆ ಎಂಬ ಅನುಭವವಿರಲಿ. ವರದಾನ. ಸಾಕಾರ ರೂಪದಲ್ಲಿ ಬಾಬ್ದಾದರವರ ಸನ್ಮುಖದ ಅನುಭವ ಮಾಡುವಂತಹ ಕಂಬೈನ್ಡ್ ರೂಪಧಾರಿ ಭವ. ಸ್ಲೋಗನ್. ಮಾಯಾ ಜೀತ್. ಪ್ರಕೃತಿ ಜೀತರಾಗುವ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿ ಅಥವಾ ವಿಶ್ವ ಕಲ್ಯಾಣಿ ಆಗಿದ್ದಾರೆ. ಇಂದಿನ ಜ್ಞಾನದ ಆಧಾರದ ಮೇಲೆ ದಿನವಿಡೀ ನಿಮ್ಮನ್ನು ನೀವು, ನಾನು ಮತ್ತು ತಂದೆ ಕಂಬೈನ್ಡ್ ಆಗಿದ್ದೇವೆ ಎಂದು ಎಷ್ಟು ಬಾರಿ ಸ್ಮೃತಿ ಮಾಡಿಕೊಂಡಿರಿ ಎಂಬ ಚಾರ್ಟನ್ನು ಇಡಿರಿ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.